बोलो भारत माता की, बोलो भारत माता की. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸೆ. ಹೆತ್ತ ತಾಯಿ ಹೊತ್ತ ಭೂಮಿ ನಮ್ಮ ಪಾಲಿನ ದೇವರುಗಳು. ಆ ದೇವರುಗಳ ಆರಾಧಕರು ನಾವುಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ ಹಾಗೂ ನನ್ನ ಸಹೋದರ ಸಹೋದರರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ಇಡೀ ದೇಶಾದ್ಯಂತ ಪ್ರತಿ ಹಳ್ಳಿ, ಪ್ರತಿ ತಾಲೂಕು, ಪ್ರತಿ ಜಿಲ್ಲೆಯಲ್ಲಿ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. 1950ರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತು. ಅದರ ಸಂವಿಧಾನಕ್ಕಾಗಿ ಪ್ರತಿ ವರ್ಷ ಜನವರಿ 26ರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಆದರೆ ಸ್ನೇಹಿತರೆ, ಅದರ ಸಂವಿಧಾನಕ್ಕಾಗಿ ಅಷ್ಟೇ ಅಲ್ಲ, ಬದಲಾಗಿ ನಮ್ಮ ದೇಶದ ಅಖಂಡತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ತೋರಿಸುವ ದಿನ. ಅಖಂಡ ಭಾರತದ ಕೋಟಿ ಕೋಟಿ ಪ್ರಜೆಗಳು ತಮ್ಮ ಜವಾಬ್ದಾರಿಯನ್ನು ಅಧಿಕೃತವಾಗಿ ನೆನಪು ಮಾಡುವ ದಿನ. ಸಾವಿರಾರು ಭಾಷೆಗಳ, ಹಲವಾರು ಧರ್ಮಗಳ ಭಿನ್ನತೆಯನ್ನೆಲ್ಲ ಮರೆತು ನಾವೆಲ್ಲರೂ ಏಕತೆಯೊಂದಿಗೆ ಪ್ರಪಂಚಕ್ಕೆ ಮಾದರಿಯಾಗುತ್ತೇವೆ ಎಂದು ಶಪಥಗೈರುವ ಈ ಶುಭ ದಿನ. ಒಬ್ಬ ಹಿಂದುವಿಗೆ ಭಗವದ್ಗೀತೆ ಶ್ರೇಷ್ಠ, ಒಬ್ಬ ಮುಸಲ್ಮಾನನಿಗೆ ಖುರಾನ್ ಶ್ರೇಷ್ಠ, ಒಬ್ಬ ಕ್ರಿಶ್ಚಿಯನಿಗೆ ಬೈಬಲ್ ಶ್ರೇಷ್ಠ. ಆದರೆ ಒಬ್ಬ ಭಾರತೀಯನಾದವನಿಗೆ ಅವನ ಧರ್ಮ ಯಾವುದಾದರೂ ಸರಿ, ಅವನ ಧರ್ಮ ಏನೇ ಹೇಳಿದರೂ ಸರಿ, ಆತನಿಗೆ ಸಂವಿಧಾನವೇ ಶ್ರೇಷ್ಠ ಗ್ರಂಥ. ನಾವು ಭಾರತೀಯರು ಭೂಮಿಗೆ ಭೂಮಿ ತಾಯಿ, ಭಾರತ ಮಾತೆ ಎಂದು ಕರೆಯುತ್ತೇವೆ. ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ಪೂರ್ವಜರಿಂದ ಬಂದ ಬಳುವಳಿ. ನಮ್ಮ ದೇಶದ ಸುವರ್ಣ ಪರಂಪರೆಯನ್ನು ನೆನೆಯುತ್ತಾ ನಾವೆಲ್ಲರೂ ಭಾರತ ಪ್ರಜೆಗಳಾಗಿದ್ದೇವೆ ಎಂದು ಹೆಮ್ಮೆ ಪಡೋಣ. ಇದನ್ನೆಲ್ಲ ಮೀರಿ ನೋಡುವುದಾದರೆ ನಮ್ಮ ದೇಶದ ಸೇನಾಬಲ ಇಂದು ಭೂಮಿಯಲ್ಲಿ, ಆಕಾಶದಲ್ಲಿ, ಜಲದಲ್ಲಿ ವಾರದ 7 ದಿನ, ದಿನದ 24 ಗಂಟೆ ನಮ್ಮನ್ನು ರಕ್ಷಿಸುತ್ತಿದೆ. ಹೊರಗಿನ ಶತ್ರುಗಳಿಂದ ನಮಗೆ ಯಾವುದೇ ತೊಂದರೆ ಬಾರದಂತೆ ನೋಡಿಕೊಳ್ಳುವ ಮೂಲಕ ದೇಶದ ಅಭಿವೃದ್ಧಿಗಾಗಿ ನಿರಾತಂಕಗೊಳಿಸುತ್ತಿದೆ. ಆದರೂ ನಾವು ದೇಶದ ಅಭಿವೃದ್ಧಿಗಾಗಿ ವಿಯೋಚಿಸಬೇಕಂತಾಗಿದೆ. ಏಕೆಂದರೆ ದೇಶದ ಆಂತರಿಕ ಸಮಸ್ಯೆಗಳನ್ನು ಸರಿಪಡಿಸಬೇಕಾದ ಯುವಕರೇ ಇಂದು ದೇಶದ ದುರ್ಬಲರಾಗಿದ್ದಾರೆ. ನಾನು ನನ್ನ ಸಹೋದರರಿಗೆ ಹೇಳುವುದು ಇಷ್ಟೇ: ದೇಶ ಪ್ರೇಮ ದಿನಾಂಕಗಳ ಆಧಾರದ ಮೇಲೆ ಮೊಬೈಲ್ ಸ್ಟೇಟಸ್, ಡಿಪಿ ಹಾಗೂ ರೀಲ್ಸ್ಗಳಲ್ಲಿ ರಾರಾಜಿಸುವಕ್ಕಿಂತ ನಮ್ಮ ರಕ್ತದಲ್ಲಿ ರಕ್ತಗತವಾಗಬೇಕು. ನಮಗೆ ಸ್ವಾತಂತ್ರ್ಯ ಪುಕ್ಕಟೆಯಾಗಿ ಸಿಕ್ಕಿಲ್ಲ. ಒಮ್ಮೆಯಾದರೂ ಸ್ವಾತಂತ್ರ್ಯ ಸೈನಿಕರು ಹಾಗೂ ನಮ್ಮ ದೇಶದ ಗಡಿ ಕಾಯುವ ಸೈನಿಕರನ್ನ ನೆತ್ತರದ ಬಣ್ಣವನ್ನು ನೆನಪಿಸಿಕೊಳ್ಳೋಣ. ಒಬ್ಬನೇ ಹೋರಾಡಲು ಹಿಂಜರಿಯಬೇಡ, ಏಕೆಂದರೆ ಸಾವಿರಾರು ಜನರ ವಿರುದ್ಧ ಹೋರಾಡಿ ಗೆದ್ದರು ಅಥವಾ ಸೋತರು ಇತಿಹಾಸ ಪುಟದಲ್ಲಿ ಸೇರುವುದು ನಿನ್ನದೇ ಹೆಸರು ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸ್ವಚ್ಛ ಭಾರತದ ಅಭಿಯಾನಕ್ಕೆ ಕೈ ಜೋಡಿಸಿರುವ ಪೌರ ಕಾರ್ಮಿಕರು ಹಾಗೂ ದೇಶದ ಗಡಿ ಕಾಯುವ ನಮ್ಮ ಸೈನಿಕರು, ದೇಶದ ಬೆನ್ನೆಲುಬಾಗಿದ್ದ ರೈತರಿಗೂ ನಮಸ್ಕರಿಸುತ್ತಾ, ಭಾರತದ ಜನ, ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ, ಹರಿಯುವ ಜಲ, ಎಲ್ಲಿದ್ದರೇನಂತೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ.